ಈ ದಿನ ಈ ಫಿಲಮೆಂಟ್ ಬಲ್ಬ್ ಬಗ್ಗೆ ತಿಳಿಯೋಣ. ಅದರಲ್ಲಿ ಏನೇನಿದೆ ಮತ್ತು ಅದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದು ಈ ವಿಡಿಯೋ ಮುಖಾಂತರ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಈ ಬಲ್ಬ್ನ ಕಂಡುಹಿಡಿದವರು ಥಾಮಸ್ ಆಲ್ವಾ ಎಡಿಸನ್ 1879ರಲ್ಲಿ ನಮ್ಮ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಆಗಿನಿಂದ ಈಗಿನವರೆಗೂ ನಾವು ಈ ಬಲ್ಬ್ನ ಉಪಯೋಗವನ್ನು ಪಡಿತಾ ಬಂದಿದ್ದೇವೆ ಮತ್ತು ಪಡಿತಾ ಇದ್ದೇವೆ. ಈಗಿನ ಕಾಲದಲ್ಲಿ ಈ ಒಂದು ಬಲ್ಬ್ ಬಳಕೆ ಸ್ವಲ್ಪ ಕಡಿಮೆಯಾಗಿದೆ. ಕಾರಣ ಈಗ LED ಬಲ್ಬ್ಗಳು ಬಂದಿರೋದ್ರಿಂದ ಜಾಸ್ತಿ LED ಬಲ್ಬ್ಗಳನ್ನೇ ಯೂಸ್ ಮಾಡ್ತಾ ಇದ್ದೇವೆ. ಆದರೂ ಕೂಡ ಈ ಬಲ್ಬ್ನ ಬಗ್ಗೆ ತಿಳಿಯೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾವು ಭಾವಿಸಿದ್ದೇವೆ. ಬನ್ನಿ ಹಾಗಾದರೆ ಮೊದಲನೇದಾಗಿ ಈ ಬಲ್ಬ್ನಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ನೋಡ್ಬಿಡೋಣ. ಮೊದಲನೇದಾಗಿ ಇದನ್ನು ಹೋಲ್ಡರ್ ಅಂತ ಹೇಳ್ತಾರೆ. ಮತ್ತು ಇದು ಫುಟ್ ಕಾಂಟ್ಯಾಕ್ಟ್ ಅಂದರೆ ನಾವು ಪವರ್ ಸೋರ್ಸ್ ಕೊಡೋದು ಇದ್ರ ಮುಖಾಂತರ ಕೊಡ್ತೇವೆ. ಅದೇ ರೀತಿ ಇದು ಗ್ಲಾಸ್ ಬಲ್ಬ್. ಮತ್ತು ಇದನ್ನು ಫಿಲಮೆಂಟ್ ಅಂತ ಹೇಳ್ತಾರೆ. ಇದನ್ನು ಟಂಗ್ಸ್ಟನ್ನಿಂದ ಮಾಡಿರ್ತಾರೆ. ಈ ಟಂಗ್ಸ್ಟನ್ ಎಂಬ ಮೆಟೀರಿಯಲ್ ವೆರಿ ಹೈ ಮೆಲ್ಟಿಂಗ್ ಪಾಯಿಂಟ್ನ ಹೊಂದಿರುತ್ತೆ. ಅಂದರೆ 3695 ಡಿಗ್ರಿ ಸೆಲ್ಸಿಯಸ್ನಷ್ಟು ಇದರ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಆದ್ದರಿಂದನೇ ಅದು ಬಲ್ಬ್ ಜಾಸ್ತಿ ಬೆಳಕು ಕೊಡಲು ಸಹಾಯ ಮಾಡುತ್ತೆ. ಮತ್ತು ಇದನ್ನು ಕಾಂಟ್ಯಾಕ್ಟ್ ವೈರ್ ಅಂತ ಹೇಳ್ತಾರೆ. ಮತ್ತು ಇದು ಲೆಡ್ಡಿಂದ ಮಾಡಿರ್ತಾರೆ. ಈ ಫಿಲಮೆಂಟ್ ವೈರ್ ಇರುತ್ತಲ್ಲ, ಈ ವೈರ್ ಎರಡೂ ಭಾಗದಲ್ಲಿ ಈ ಒಂದು ಲೆಡ್ ವೈರ್ನ ಕನೆಕ್ಟ್ ಮಾಡಿರ್ತಾರೆ. ಮತ್ತು ಇದು ಸಪೋರ್ಟ್ ವೈರ್ ಅಂತ. ಈ ಟಂಗ್ಸ್ಟನ್ ವೈರ್ ಇದೆಯಲ್ಲ, ಇದು ಜಾಸ್ತಿ ಹ್ಯಾಂಗ್ ಆಗಬಾರ್ದು ಅಂತ ಈ ಸಪೋರ್ಟ್ಗೆ ಇದನ್ನು ಈ ಒಂದು ವೈರ್ನ ಕೊಟ್ಟಿರ್ತಾರೆ. ಅದರಿಂದ ಇದನ್ನು ಸಪೋರ್ಟ್ ವೈರ್ ಅಂತ ಹೇಳ್ತಾರೆ. ಅದೇ ರೀತಿ ಈ ಗ್ಲಾಸ್ ಬಲ್ಬ್ ಇನ್ಸೈಡು ಗ್ಯಾಸ್ನ ಫಿಲ್ ಮಾಡಿರ್ತಾರೆ. 2 ಗ್ಯಾಸ್ನ ಫಿಲ್ ಮಾಡಿರ್ತಾರೆ. ಒಂದು ಆರ್ಗಾನ್ ಗ್ಯಾಸು ಮತ್ತು ಇನ್ನೊಂದು ನೈಟ್ರೋಜನ್ನ ಫಿಲ್ ಮಾಡಿರ್ತಾರೆ. ಈ 2 ಗ್ಯಾಸ್ ಇರೋದ್ರಿಂದನೇ ಬಲ್ಬ್ ಹೆಚ್ಚು ಕಾಲ ಬೆಳಕು ಕೊಡೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಇದು ಆರ್ಗಾನ್ ಗ್ಯಾಸ್ನ 85% ಫಿಲ್ ಮಾಡಿದರೆ ನೈಟ್ರೋಜನ್ನ 15% ಫಿಲ್ ಮಾಡಿರ್ತಾರೆ. ಮತ್ತು ಇದನ್ನು ಈ ಥರ ಪವರ್ಗೆ ಕನೆಕ್ಟ್ ಮಾಡಿದ್ರೆ ಈ ಥರ ಪವರ್ ಸರ್ಕ್ಯುಲೇಷನ್ ಆಗಿ ಆ ಒಂದು ಟಂಗ್ಸ್ಟನ್ ವೈರ್ ಮೂಲಕ ಪವರ್ ಪಾಸ್ ಆದಾಗ ಈ ಒಂದು ಬೆಳಕು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಈ ಒಂದು ಬಲ್ಬ್ನ ಚಿಕ್ಕ ವಿವರಣೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ.